ಜಾತಿ ಗಣತಿ ಗೊಂದಲದ ಬಗ್ಗೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು. ಸಚಿವ ಆಂಜನೇಯ ಅವರನ್ನ ಇದೇ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಂಜಾರ ಮತ್ತು ಲಂಬಾಣಿ ಸಮುದಾಯವನ್ನ ಕ್ರಿಶ್ಚಿಯನ್ ಅಂತ ನಮೂದಿಸಲಾಗ್ತಿದೆ ಅನ್ನೋ ಆರೋಪ ಕೇಳಿಬರ್ತಿರೋದು. ಜಾತಿ ಗಣತಿ ಮೂಲಕ ಸರ್ಕಾರ ಮತಾಂತರಕ್ಕೆ ಪ್ರೋತ್ಸಾಹ ಕೊಡ್ತಿದೆ ಅಂತ ಹೇಳಿ ಬಿಟಿ ಲಲಿತಾ ನಾಯಕ್ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಂಜಾರ ಮತ್ತು ಲಂಬಾಣಿ ಸಮುದಾಯವನ್ನ ಮತಾಂತರಕ್ಕೆ ಪ್ರೋತ್ಸಾಹ ಮಾಡ್ತಾ ಇದೆ ಪರೋಕ್ಷವಾಗಿ ಅಂತ ಹೇಳಿ ಕೂಡ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀವು ಯಾರು ಅಂದರೆ ಬಂಜಾರ ಅಂತಾರೆ, ಬಂಜಾರ ಕ್ರಿಶ್ಚಿಯನ್ ಮುಂದೆ ಬರ್ಕೋತಾರೆ. ಅಂದರೆ ಮೂಲ ಲಂಬಾಣಿ ಮತ್ತು ಬಂಜಾರ ಈ ಹೆಸರುಗಳ ಜಾತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಇವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಅಂತ ತೋರಿಸ್ಬೇಕು ಅನ್ನೋವಂಥ ಭಾವನೆಯಿಂದ ಈ ತುಳಿತವನ್ನು ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ನಿಮಗೆ ಮನಸ್ಸಿಲ್ಲ ಈ ಜಾತಿಗಳು ಇರೋದು, ಇದನ್ನು ನೀವು ಕ್ರಿಶ್ಚಿಯನ್ ಅಂತಲೇ ನೀವಾಗಿ ಮತಾಂತರ ಮಾಡಿಸ್ತಾ ಇದ್ದೀರಾ ಅಂತ ನಾವು ಹೇಳ್ತೇವೆ. ಇದನ್ನು ನಾವು ತೀವ್ರವಾಗಿ ಖಂಡಿಸಿ ಇದ್ರ ಬಗ್ಗೆ ಧರಣಿ ಮಾಡ್ತೀವಿ. ಇದು ಕರ್ನಾಟಕ ಸರ್ಕಾರನೇ. ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಂಕರ್ ಪಾಗೋಜಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಗೋಜಿ, ಬಿಟಿ ಲಲಿತಾ ನಾಯಕ್ ಅವರು ಜಾತಿ ಆಧಾರದ ಮೇಲೆ ನಡೆದಿರೋ ಗಣತಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರೋದು, ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಏನು ಇವತ್ತು ಬಜೆಟ್ ಮತ್ತು ತಳ ಸಮುದಾಯಗಳಿಗೆ ಅದರಿಂದ ಏನ್ ಲಾಭ ಆಗ್ತಾ ಇದೆ ಅನ್ನೋ ವಿಷಯದ ಮೇಲೆ ಒಂದು ವಿಚಾರ ಸಂಕಿರಣ ನಡೀತಾ ಇತ್ತು. ವಿಕಾಸಸೌಧದಲ್ಲಿ ವಿಚಾರ ಸಂಕಿರಣ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿ ಸಮಾಜ ಕಲ್ಯಾಣ ಸಚಿವರು ಮತ್ತೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಬಿಟಿ ಲಲಿತಾ ನಾಯಕ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ರು. ಅವರು ಈ ಏನು ಸರ್ಕಾರ ಮುಂದಿನ ತಿಂಗಳಿನಿಂದ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿದೆ. ಆ ಗಣತಿಯ ಪಟ್ಟಿಯಲ್ಲಿ ಜಾತಿಗಳ ಒಂದು ಪಟ್ಟಿಯಲ್ಲಿ ಬಂಜಾರ ಮತ್ತು ಲಂಬಾಣಿ ಏನು ಸಮುದಾಯಗಳಿದಾವೆ ಅವುಗಳ ಮೂಲ ಹೆಸರನ್ನ ಬಿಟ್ಟು ನೇರವಾಗಿ ಲಂಬಾಣಿ ಕ್ರಿಶ್ಚಿಯನ್ ಮತ್ತು ಬಂಜಾರ ಕ್ರಿಶ್ಚಿಯನ್ ಅನ್ನುವ ಹೆಸರನ್ನು ಮಾತ್ರ ಸೇರಿಸುವಂತದ್ರ ಬಗ್ಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಮೂಲ ಜಾತಿ ಏನು ಲಂಬಾಣಿಗರಿದ್ದಾರೆ ಅಥವಾ ಬಂಜಾರ ಇದ್ದಾರೆ ಅವರ ಇದನ್ನ ಯಾವುದೇ ಕಾಲಮಲ್ಲೂ ಸೇರಿಸದೇನೆ ಅವರನ್ನ ಸಂಪೂರ್ಣ ಕ್ರಿಶ್ಚಿಯನ್ರಾಗಿದ್ದಾರೆ ಅಥವಾ ಅವರೆಲ್ಲ ಕ್ರಿಶ್ಚಿಯನ್ರು ಅನ್ನುವ ರೀತಿ ಒಂದು ಪಟ್ಟಿಯನ್ನ ಮಾಡಿರೋದ್ರಿಂದ ಸರ್ಕಾರವೇ ನೇರವಾಗಿ ಒಂದು ಮತಾಂತರಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ, ಅವರೆಲ್ಲರನ್ನೂ ಮತಾಂತರಗೊಳಿಸುವ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಅಂದ್ರೆ ಸರ್ಕಾರನೇ ಈ ರೀತಿ ಒಂದು ಸಮುದಾಯವನ್ನ ಒಂದು ಹಿಂದುಳಿದ ವರ್ಗದ ಒಂದು ಸಮುದಾಯವನ್ನ ನೇರವಾಗಿ ಮತಾಂತರಗೊಳಿಸುವಂತ ಒಂದು ಪ್ರಕ್ರಿಯೆಗೆ ಪ್ರೋತ್ಸಾಹ ಕೊಟ್ಟಂತಾಗತ್ತೆ. ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಈ ರೀತಿ ಮಾಡಿದೆ ಅನ್ನುವಂತ ಒಂದು ಆಕ್ಷೇಪವನ್ನ ಮಾಡಿದ್ರು. ಸಮಾಜ ಕಲ್ಯಾಣ ಸಚಿವರು ಮತ್ತೆ ಏನು ಹಿಂದುಳಿದ ಒಂದು ಆಯೋಗದ ಅಧ್ಯಕ್ಷರೇನಿದ್ದಾರೆ ಅವ್ರನ್ನೂ ಕೂಡ ಅವರು ತರಾಟೆಗೆ ತೆಗೆದುಕೊಂಡ್ರು. ಸರ್ಕಾರ ಇದನ್ನ ತಕ್ಷಣ ಬದಲಾವಣೆ ಮಾಡಬೇಕನ್ನುವಂತ ಒಂದು ಆಗ್ರಹವನ್ನು ಕೂಡ ಅದೇ ಸಂದರ್ಭದಲ್ಲಿ ಮಾಡಿದ್ರು. ಸ್ಮಿತಾ, ರೈಟ್, ಧನ್ಯವಾದ ಪಾಗೋಜಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಜಾತಿ ಆಧಾರದ ಮೇಲೆ ಗಣತಿ ಈಗಾಗಲೇ ಸಾಕಷ್ಟು ಗೊಂದಲವನ್ನ ಉಂಟು ಮಾಡಿರೋದು. ಇದರ ಬಗ್ಗೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಚಿವ ಆಂಜನೇಯ ಅವರನ್ನ ಕೂಡ ಇದೇ ಸಂದರ್ಭದಲ್ಲಿ ಲಲಿತಾ ನಾಯಕ್ ಅವರು ತರಾಟೆಗೆ ತೆಗೆದುಕೊಂಡಿರೋದು. ಬಂಜಾರ ಮತ್ತು ಲಂಬಾಣಿ ಸಮುದಾಯವನ್ನ ಕ್ರಿಶ್ಚಿಯನ್ ಅಂತ ನಮೂದಿಸಲಾಗ್ತಿದೆ, ಆ ಮೂಲಕ ಮತಾಂತರಕ್ಕೆ ಪರೋಕ್ಷವಾಗಿ ಸರ್ಕಾರ ಪ್ರೋತ್ಸಾಹವನ್ನ ಕೊಡ್ತಿದೆ ಅಂತ ಹೇಳಿ ಲಲಿತಾ ನಾಯಕ್ ಅವರು ಆಕ್ಷೇಪ ವ್ಯಕ್ತಪಡಿಸಿರೋದು.